ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತೆ ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಆಲ್ಮೋಸ್ಟ್ ಆಗಿ ಬಿಂಬಳಕಾಯಿ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ, ತುಂಬಾ ಟ್ಯಾಂಗಿ ಆಗಿ ಇರುತ್ತೆ, ಹಾಗೆಯೇ ಹೆಲ್ದಿ ಆಗಿ ಇರುತ್ತೆ. ಇದರಲ್ಲಿ ನ್ಯೂಟ್ರಿಷನ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಇದರಿಂದ ನಾವು ಪಿಕಲ್ ಅನ್ನ ಮಾಡ್ಕೊಂಡ್ರೆ ಆರಾಮಾಗಿ ಇದರಿಂದ ಊಟವನ್ನು ಮಾಡಬಹುದು. ಹಾಗೆಯೇ ಸ್ವಲ್ಪ ಕಲರ್ ಅನ್ನ ಚೇಂಜ್ ಮಾಡಿ ಉಪ್ಪಿನಕಾಯಿಯನ್ನ ಮಾಡೋಣ. ರೆಡ್ ಉಪ್ಪಿನಕಾಯಿ ಮಾಡೋದ್ರಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಆಗಿ ಮಾಡಿದ್ರೆ ಡಿಫ್ರೆಂಟ್ ಆಗಿ ಇರುತ್ತೆ. ಯಾವ ರೀತಿ ಮಾಡೋದಂತ ನೋಡ್ಕೊಂಡ್ ಬರೋಣ. ಬಿಂಬಳಕಾಯಿಗೆ ಬಿಂಬ್ಲಿ ಫ್ರೂಟ್ ಅಂತಲೂ ಕರೀತಾರೆ. ಸೊ ನಾನು ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಬಟ್ಟೆಯಿಂದ ಡ್ರೈ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ರೆಡ್ ಚಿಲ್ಲಿಯನ್ನು ಯೂಸ್ ಮಾಡ್ತಾ ಇಲ್ಲ, ಗ್ರೀನ್ ಚಿಲ್ಲಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಡ್ರೈ ಮಾಡಿ ಕಟ್ ಮಾಡ್ಕೊಳ್ಬೇಕು. ನಾನು ಇದಕ್ಕೆ 5ರಿಂದ 6 ಆಗುವಷ್ಟು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ಬೋದು, ಅದು ಕೂಡ ಅಷ್ಟೇ ತುಂಬ ಟೇಸ್ಟಾಗಿ ಬರುತ್ತೆ. ಸೊ ನಾನಿಲ್ಲಿ ರೆಡ್ ಚಿಲ್ಲಿಯನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಕಲರ್ ಚೇಂಜ್ ಇರಲಿ ಅಂತ. ಯಾವಾಗಲೂ ರೆಡ್ ಕಲರ್ ಉಪ್ಪಿನಕಾಯಿ ನೋಡಿ ಸ್ವಲ್ಪ ಬೋರ್ ಆಗಿರುತ್ತೆ, ಈ ರೀತಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ಮೇಲಿಂದ ಉಪ್ಪನ್ನು ಸೇರಿಸೋಣ. ಉಪ್ಪನ್ನು ಹಾಕಿದ ಮೇಲೂ ಕೂಡ ಕೈಯಿಂದ ನಾವು ಮಿಕ್ಸ್ ಮಾಡಬಾರ್ದು, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಈ ರೀತಿಯಾದ ಪ್ಲಾಸ್ಟಿಕ್ ಡಬ್ಬವನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಪಿಂಗಾಣಿ ಬಾಟಲ್ ಇರ್ಬೋದು ಅಥವಾ ಗ್ಲಾಸಿನ ಬಾಟಲೆಲ್ಲ ಯೂಸ್ ಮಾಡ್ಬೋದು. ಉಪ್ಪಿನಕಾಯಿ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದರಲ್ಲೂ ಕೂಡ ಸ್ವಲ್ಪನೂ ನೀರಿನಂಶ ಇರಬಾರ್ದು. ಹಾಗೆಯೇ ಮೇಲಿಂದ ಈ ರೀತಿಯಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾವು ಟೈಟಾಗಿ ಮುಚ್ಚಳವನ್ನು ಮುಚ್ಚಬೇಕು, ಗಾಳಿ ಹೋಗೋ ಥರ ಇರಬಾರ್ದು. ಸೊ 2ರಿಂದ 3 ದಿನ ಬಿಟ್ಟರೆ ಸಾಕು. ಸೊ ನೋಡಿ, ಇವಾಗ ಇದು 3 ಡೇಸ್ ಆಗಿದೆ. ತುಂಬ ಚೆನ್ನಾಗಿ ಉಪ್ಪನ್ನು ಹೀರ್ಕೊಂಡಿದೆ ಹಸಿಮೆಣಸಿನ್ಕಾಯಿ ಮತ್ತು ಬಿಂಬಳಕಾಯಿ ಕೂಡ. ನೆಕ್ಸ್ಟ್ ನಾನು 2 ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಚಟ್ಪಟ ಅನ್ನೋ ತನಕ. ಸೊ ನೋಡಿ, ಇವಾಗ ಇದಾಗಿದೆ, ಇಷ್ಟಾದರೆ ಸಾಕು. ನೆಕ್ಸ್ಟ್ ಹಾಗೆಯೇ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸಹ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ಹಾಗೆಯೇ ನೆಕ್ಸ್ಟ್ 1/4 ಸ್ಪೂನ್ ಆಗುವಷ್ಟು ಮೆಂತ್ಯನ್ನು ಸಹ ತೊಗೊಂಡಿದ್ದೀನಿ. ಜಾಸ್ತಿ ತೊಗೋಬಾರ್ದು, ಕಹಿಯಾಗಿಬಿಡುತ್ತೆ, ಇಷ್ಟೇ ತೊಗೊಂಡ್ರೆ ಸಾಕು. ಇದನ್ನು ನಾವಿವಾಗ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಈ ರೀತಿಯಾಗಿ. ಇದನ್ನು ನಾನಿವಾಗ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ನೀರಿನಂಶ ಎಲ್ಲ ಬಿಟ್ಟಿರುತ್ತೆ. ಸೊ ನಮಗೆ ನೀರೇನು ಬೇಡ, ಈ ರೀತಿಯಾಗಿ ಬಿಂಬಳಕಾಯಿ ಮತ್ತು ಹಸಿಮೆಣಸು ಅಷ್ಟೇ ಇದ್ದರೆ ಸಾಕು. ನೆಕ್ಸ್ಟ್ ಉಪ್ಪಿನಕಾಯಿ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಬೇಕು. ಹಾಗೆಯೇ 1 ಒಣಮೆಣಸಿನ್ಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆಯೇ 10ರಿಂದ 15 ಆಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಅರ್ಧ ಸ್ಪೂನ್ ಆಗುವಷ್ಟು ಹಿಂಗ್ ಬೇಕು. ಇದನ್ನು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಿಮಗೆ ರೆಡ್ ಕಲರ್ ಉಪ್ಪಿನಕಾಯಿ ಬೇಕಂದರೆ ಈ ಟೈಮಲ್ಲಿ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಂತಹ ಮಸಾಲೆಯನ್ನು ಸೇರಿಸಿ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಬೇಕಾದರೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ ನಾವು ಉಪ್ಪಿನಲ್ಲಿ ನೆನೆಸಿಟ್ಟಂತಹ ಬಿಂಬಳಕಾಯಿಯನ್ನು ಆ್ಯಡ್ ಮಾಡಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಲಾಸ್ಟಲ್ಲಿ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಬ್ರೌನ್ ಕಲರ್ ಆದ ಹಾಗೆಯೇ ಹೆಲ್ದಿಯಾದ ಟೇಸ್ಟಿಯಾದ ಬಿಂಬಳಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ಮಾಡೋದಂತ, ತುಂಬ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬಹುದು. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.